ಒಂದೇ ಏಟ್ಗೆ 3 ಜನ ಆಕಾಶಕ್ಕೆ ಹಾರ್ತಾರೆ. ನೀವು ಯಾವಾಗ ಹೊಡೆದ್ರು ಅಂತ ಮಾತ್ರ ಕೇಳಬೇಡಿ. ಇಂಥ ಫೈಟಿಂಗ್ ಸೀನ್ ಎಲ್ಲ ಬಾಲಯ್ಯ ಫಿಲಮ್ ಅಲ್ಲಿ ಕಾಮನ್ ಬಿಡಿ. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಅಣ್ಣ ಎಲ್ಲರಿಗೂ ಹೊಡೆದ ಮೇಲೆ ವಿಲನ್ ಎಂಟ್ರಿ ಆಗುತ್ತೆ. ಅಲ್ಲ ಗುರು, ಹೀರೋ ಹೊಡಿ ಅಂದ್ರೆ ಬಾಲ ಕಂಬ ಕೊಡಿತೀಯಲ್ಲ, ಏನ್ ಹೇಳ್ಬೇಕು ಹೇಳು ನಿಂಗೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಲ್ಲಿರೋ ಜನಕ್ಕೆ ನೀವೇನ್ ಗಾಬರಿ ಆಗ್ಬೇಡಿ, ಯಾಕಂದ್ರೆ ಅಲ್ಲಿರೋದು ಬಾಲಯ್ಯ ಸರ್ರು. ಎಲ್ಲ ಮೂವೀಸ್ಲಿ ಆಗೋ ತರ ವಿಲನ್ ಎಂಟ್ರಿ ಆದ್ಮೇಲೆ ಹೀರೋ ಎಂಟ್ರಿ ಆಗುತ್ತೆ. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಅಣ್ಣನ ಒಂದೇ ಏಟ್ಗೆ ವಿಲನ್ ಗಾಳಿಲಿ ತೂರೋಗ್ತಾನೆ. ಬಾಲಯ್ಯ ಸರ್ ನೆಲಕ್ಕೆ ಹೋದ್ರೆ ವಿಲನ್ ಚೇಳಗಳು ಕೆಳಗೆ ಬೀಳ್ತಾರೆ. ಆಮೇಲೆ ನೋಡಿ ಬಾಲಯ್ಯ ಸರ್ ಒಂದೇ ಲುಕ್ ಹೆಂಗ್ ಎದುರ್ತಾರೆ ಅಂತ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಆತರ ಹೊಡೆದ್ರು ಅಂತ ಗಾಬರಿ ಆದ್ರ ಬಾಲಯ್ಯ ಸರ್ಗೆ ಇರೋ ಶಕ್ತಿ ಅಂತದ್ದು. ಹೆಂಗೆ ಏನು ಅಂತ ಗೊತ್ತಿಲ್ಲ. ಹೀರೋ ಒಂದೇ ಕೈಲಿ ಎಂತ ಶಕ್ತಿ ಇದೆ ಅಂದ್ರೆ ನೀವೇ ನೋಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.